ಮತ್ತು ಈ ಯುದ್ಧಗಳನ್ನು ನಡೆಸ್ತಾರಲ್ಲ, ಈ ಯುದ್ಧದ ಬಗ್ಗೆ, ಯುದ್ಧದಲ್ಲಿ ತೊಡಗಿರುವ ರಾಜ್ಯಗಳಿಗೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ನೋಡಿ, ಈಗಿನ ದಿನಮಾನಗಳಲ್ಲಿ ಇದು ಬಹಳ ಸೂಕ್ತವಾಗಿರುವಂಥ ಪ್ರಶ್ನೆ. ನೋಡಿ, ದೇವರ ಪ್ರತಿಯೊಂದು ವಾಕ್ಯದಲ್ಲೂ ಆತನು ಎಲ್ಲರಲ್ಲಿಯೂ ಸಮಾಧಾನವನ್ನು, ಶಾಂತಿಯನ್ನು ಬಯಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಯಾರೂ ಸಹ ಯುದ್ಧವನ್ನು ಮಾಡದೇ ಇರುವಂಥ ಪರಿಸ್ಥಿತಿಯನ್ನು, ಅಥವಾ ಯಾರೂ ಸಹ ಇನ್ನೊಬ್ಬರ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ತೋರಿಸದೇ ಇರುವಂಥ ಪರಿಸ್ಥಿತಿಯನ್ನು ನಾವು ಸತ್ಯವೇದಗಳಲ್ಲಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಚಿತ್ರಣ ಬೇರೆ, ಆದರೆ ಹೊಸ ಒಡಂಬಡಿಕೆಯಲ್ಲೂ ಸಹ ಒಂದು ಚಿತ್ರಣ ಬೇರೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ಎಲ್ಲದರ ಮೇಲೆ ಶಾಂತಿಯನ್ನು, ನೆಮ್ಮದಿಯನ್ನು, ಸಮಾಧಾನವನ್ನು ಬಯಸುವಂಥ ದೇವರಾಗಿರ್ತಾನೆ. ಅಲ್ಲಿಗೆ ಈ ಯುದ್ಧಗಳನ್ನು ನಡೆಯುವಂಥ ಸಮಯದಲ್ಲೂ ಸಹ ನಾವು ದೂರ ಉಳಿದೋ, ನಾವು ಆ ಪರಿಸ್ಥಿತಿಗಳಲ್ಲಿ ದೈಹಿಕವಾಗಿ ಇಲ್ಲದೆ ಹೋದಾಗ್ಯೂ ಅದನ್ನು ತಿಳಿದ ಕ್ಷಣ ಪ್ರಾರ್ಥನೆ ಮಾಡುವಂಥ ಹಂಗಿನಲ್ಲಿದ್ದೇವೆ. ಆ ಯುದ್ಧಗಳು ಆಗಬಾರ್ದು, ಆದರೆ ಕೆಲವೊಂದು ತಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಾಯಕರುಗಳಿಗೆ ಪ್ರಾರ್ಥನೆ ಮಾಡಬೇಕು. ಆ ಯುದ್ಧಗಳನ್ನು ನಿಲ್ಲಿಸುವುದಕ್ಕೆ, ಜ್ಞಾನ ವಿವೇಕವನ್ನು ಕೇಳುವುದಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ.